ಶುಭ ಸಂಜೆ ಸ್ನೇಹಿತರೆ. ಕಂಟೆಂಟ್ ಕ್ರಿಯೇಟರ್ಗಳಿಗೆ ಈ ವಿಡಿಯೋ ಏನಂದರೆ, ನೀವು ಯಾವುದೇ ಒಂದು ವಿಡಿಯೋನ ಶೂಟ್ ಮಾಡಬೇಕಾದ್ರೆ ಮೊದಲಿಗೆ 1-2 ನಿಮಿಷ ಅಥವಾ 10 ಸೆಕೆಂಡು ಡೆಮೋ ಶೂಟ್ ಮಾಡಿ ನೋಡಿ. ಆಡಿಯೋ ಸರಿಯಾಗಿ ರೆಕಾರ್ಡಿಂಗ್ ಆಗ್ತಾ ಇದೆಯೋ ಇಲ್ವೋ, ಫ್ರೇಮ್ಗಳನ್ನು ಸರಿಯಾಗಿ ಸೆಟ್ ಮಾಡಿದಿರೋ ಇಲ್ವೋ, ಕ್ಯಾಮ್ರಾ ಸೆಟ್ಟಿಂಗ್ಗಳನ್ನು ಸರಿಯಾಗಿ ಇದೆಯೋ ಇಲ್ವೋ, ಇದನ್ನೆಲ್ಲವನ್ನು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಬೆಂಗಳೂರಲ್ಲಿದ್ದಾಗ ಒಂದು ಶಾರ್ಟ್ ಮೂವಿ ಮಾಡ್ತಾಯಿದ್ರು ನಮ್ಮ ಸ್ನೇಹಿತರು. ಅವರು ಭಾಳ ಪ್ರಿಪ್ರೇಷನ್ ಮಾಡಿ ನ್ಯಾಚುರಲ್ ಆಗಿರೋ ವಾಯ್ಸನ್ನೇ ರೆಕಾರ್ಡಿಂಗ್ ಮಾಡಿಕೊಂಡು ಒಂದು ಶಾರ್ಟ್ ಮೂವಿನ ಮಾಡಿದರು. ಆದರೆ ಅವರು ಮಾಡಿರ್ತಕ್ಕಂಥ ಶಾರ್ಟ್ ಮೂವಿ ಕೆಲವೊಂದು ಭಾಗಗಳು ಟೆಕ್ನಿಕಲ್ ಎರರಿಂದ ತೊಂದರೆಗೀಡಾಗಿ ರೆಕಾರ್ಡೇ ಆಗಿರಲಿಲ್ಲ, ಕೆಲವೊಂದು ಕಡೆ ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ. ಇದೆಲ್ಲ ಸಮಸ್ಯೆಗಳಿಂದ ಕೆಲವು ದಿವಸಗಳವರೆಗೆ ಅವರು ಒಂದು ಸ್ವಲ್ಪ ಡಿಸಪಾಯಿಂಟ್ ಆದರು. ಆಮೇಲೆ ಆ ಪ್ರಾಜೆಕ್ಟ್ ನಿಂತೇ ಹೋಯಿತು. ಕಾರಣ ಇಷ್ಟೇ, ಏನೋ ಒಂದು ಪ್ರಯತ್ನಗಳನ್ನ ಮಾಡ್ತಿರ್ತೀರ, ಅದೇ ಅಟ್ಮಾಸ್ಫಿಯರು ಅದೇ ಸಿಚುವೇಶನು ಮತ್ತೆ ಸಿಗ್ತಾ ಇರಲ್ಲ. ಮತ್ತೆ ಶೂಟ್ ಮಾಡೋದಕ್ಕೆ ಹೋದರೆ ಅದೇ ರೀತಿಯ ಕ್ವಾಲಿಟಿ ಕೂಡ ಸಿಗ್ತಾ ಇರಲ್ಲ. ಹಾಗಾಗಿ ಈಗೇನು ಟೆಕ್ನಾಲಜಿ ಇದೆ, ಆದರೆ ಪ್ಯಾಚ್ ವರ್ಕ್ ಎಲ್ಲ ಮಾಡಿಕೊಂಡು ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ಆ ಅಟ್ಮಾಸ್ಫಿಯರು, ಆ ವಾತಾವರಣ, ಆ ಸಿಚುವೇಶನು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಡೆಮೋ ನೋಡ್ದೇ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಾ, ನಾನು ನಿಮ್ಮ ಚೇತನ್ ಗುರವ್ ಹೇಳ್ತಾ ಇದ್ದೀನಿ. ಶುಭ ಸಂಜೆ.